ಏನಾತೇನ ನಮ್ಮ ಹುಡುಗಿ ಫೋನ್ ಹಚ್ಚಿರ ಫೋನ್ ಸೈಲೆಂಟ್ ಆಗ್ಬಿಡಿ ಈಗ ಇಷ್ಟ ನೋಡಿ ಫೋನ್ ಎತ್ತಲಾರ ನಾವು ಮತ್ತೆ ಜಾಗ ತಗೊಂಡು ಫೋನ್ ಹೋಗ್ಬೇಕು ಒಳ್ಳೆ ನಮ್ಮ ಅಲ್ಲ ಏನು ಫೋನ್ ಹಚ್ಚಿರಿ ಫೋನ್ ರಿಸೀವ್ ಮಾಡುವಲ್ಲಿ ಇಲ್ಲ ಅದು ಫೋನ್ ಸೈಲೆಂಟ್ ಆಗೈತಲ್ಲ ಹಂಗಾಗಿ ಅದು ಗೊತ್ತಾಗಿಲ್ಲ ಬಂದಿದ್ದು ಓಕೆ ಒಂದು ನಿಮಿಷ ಇರೋ ಫೋನ್ ಬರತೈತಿ ಈ ಥರ ಎಲ್ಲ ಮಾಡ್ರೆ ನಾನು ನೀನು ಇಷ್ಟಪಡ್ತೀನಿ ಅನ್ಕೊಂಡು ನಾನು ಆಲ್ರೆಡಿ ಒಬ್ಬರನ್ನ ಇಷ್ಟಪಡ್ತೀನಿ ಪ್ಲೀಸ್ ಅರ್ಥ ಮಾಡ್ಕೊ ನೋಡಿ ಸಿರಿ ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ. ಶಟಪ್ ಅಮ್ಮನವ್ರ ಒಂದು ಸರಿ ಆದ್ರೆ ಅರ್ಥ ಮಾಡ್ಕೊ ಇಷ್ಟ ಇಲ್ಲ ಅಂದ್ರೆ ಪದೇ ಪದೇ ಫೋರ್ಸ್ ಮಾಡಕ್ಕೆ ಹೋಗ್ಬೇಡ. ನೋಡಿ ಸಿರಿ ಪದೇ ಪದೇ ನಾನು ನಿನಗೇನು ಕೇಳಕ್ಕೆ ಹೋಗಲ್ಲ, ಒಂದೇ ಒಂದು ಸಲ ನನಗೇನೋ ಗೊತ್ತಿತ್ತು. ಅವ್ನು ಮುತ್ತು ಕೊಟ್ರೆ ಒಳ್ಳೆ ಕಂಬತ್ತಾರೆ ನಿಂತಿದ್ದಿಲ್ಲ. ಇವನು ಯಾರೇ? ಇವ್ರು ನಮ್ಮ ಹೈಸ್ಕೂಲ್ ಫ್ರೆಂಡ್. ನಿನ್ನ ಜೊತೆಗೆಲ್ಲ ಇರೋ ಫ್ರೆಂಡ್ಸ್ ಇದೇ ಥರನ? ಅವ್ನು ನೋಡ್ರೆ ಹಂಗೆ, ಇವ್ನು ನೋಡ್ರೆ ಹೇಳ್ದೆ ಕೇಳ್ದೆ ಮುತ್ತು ಕೊಟ್ಟು ಹೋಗೋಣ. ಅಲ್ಲ ಯಾವ ಫ್ರೆಂಡವ್ರು ಈ ಥರ ಮಾಡ್ತಾರಾ? ಇಂಥರ್ನೆಲ್ಲ ಫ್ರೆಂಡ್ ಅಂತ ಇಟ್ಕೊಂಡಿಲ್ಲ, ನಿನಗೇನು ಹೇಳ್ಬೇಕೇನ? ಅಂದ್ರೇನು ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ಸುಮ್ಮನೆ ಇದ್ದೆ. ನಾ ಸರಿ ಇಲ್ಲ, ಇದೇ ತಾನೇ ನಿನ್ನ ಮಾತಿನ ಅರ್ಥ? ನೀ ಸರಿ ಇಲ್ಲ ಅಂತ ಹೇಳ್ತೇ ಇಲ್ಲ, ಏನೋ ಹೇಳ್ತಿದ್ದಲ್ಲ ದೊಡ್ಡದಾಗಿ ನಮ್ಮ ಹುಡುಗ ಹಂಗೆ ಹಿಂಗೆ, ನಮ್ಮ ಹುಡುಗ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಈಗ ನೀನೇನೇ ಮಾಡ್ತಿದ್ದೆ? ನಾನು ಇಲ್ಲಿವರೆಗೆ ನಮ್ಮ ಹುಡುಗಿ ಒಂದು ಮುತ್ತು ಕೊಟ್ಟಿಲ್ಲ ಅಂತರ್ದಾಗ ಅವ್ನು ಯಾವನ ಬಂದು ಕೊಟ್ಟ ಅಂದ್ರೆ ನಾನು ಹೆಂಗೆ ಸುಮ್ಕಿರಲಿ? ನಮಗೆ ಮಾತ್ರ ಯಾವ ಹುಡುಗಿಯರ ಫ್ರೆಂಡಾಗಿ ಇರಲೇಬಾರ್ದು. ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪ್ರೀತಿ ಮಾಡೋ ಹುಡುಗ ಇದ್ರೂ ಫ್ರೆಂಡು ಅಂತ ಮಕ್ಕಳಕ್ಕಿಂತ ಒಬ್ಬ ನಿಮ್ಮ ಜೊತೆಗೆ ಇರಲೇಬೇಕಲ್ವಾ? ಅಲ್ಲ ಇಷ್ಟು ಸಣ್ಣ ವಿಷಯನ ಇಷ್ಟೊಂದು ದೊಡ್ಡದಾಗಿ ಮಾಡಾಕತ್ತಿ. ಇಷ್ಟೇನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ನನಗೆ ಇಷ್ಟೇನ? ನಂಬಿಕೆ ಪ್ರೀತಿ ಅನ್ನೋದು ನನಗಿದೆ, ಅದು ನಿನಗಿದೆ. ಮಣ್ಣೇನ ಒಂದು ಹುಡುಗಿ ಕೂಡ ಪಾನಿಪುರಿ ತಿನ್ನೋದಕ್ಕೆ ಅದನ್ನೇ ಇಷ್ಟು ದೊಡ್ಡದಾಗಿ ಮಾತಾಡಿದೆ. ನಾನೇನಾರ ಅನ್ಯ? ನೀವು ಮಾಡೋ ತಪ್ಪುಗಳಿಗೆ ಕಾರಣಗಳು ಇರ್ತವೆ, ಆದರೆ ನಾವು ಮಾಡೋ ತಪ್ಪುಗಳಿಗೆ ಕಾರಣನೇ ಇರಲ್ಲ. ಕೋಪಲೆದಿದ್ದ ಪ್ರೀತಿನ ಅರ್ಥ ಮಾಡಿಕೆ. ನಂಬಿಕೆ ಪ್ರೀತಿ ಎಂಬುದು ನನಗೂ ನಿನ್ನ ಮೇಲೆ ಇರೋದಲ್ಲ, ನಿನಗೂ ನನ್ನ ಮೇಲೆ ಇರಬೇಕು. ನಿನ್ನ ಮೇಲೆ ನಂಬಿಕೆನೇ ಇಲ್ವಾ? ಇಲ್ಲ ನಾನು ನಂಬೇ ಇಲ್ವಾ? ಶಬಾಷ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ. ಇಷ್ಟು ದಿನ ನನ್ನಿಂದ ಎಷ್ಟೋ ಜನ ಹುಡುಗರು ಬಿದ್ದರು, ನೀನೇ ಬೇಕಂತೇಳಿ ನಿನ್ನೇ ಪ್ರೀತಿ ಮಾಡಿದ್ನಲ್ಲ, ತುಂಬ ದೊಡ್ಡ ಮರದಿನೇ ಕೊಟ್ಟೆಲ್ಲ. ನೀನು ಇಷ್ಟು ದಿನ ನನ್ನ ಇಷ್ಟಪಟ್ಟು ಪ್ರೀತಿ ಮಾಡಾತಿ ಅಂದ್ಕೊಂಡಿದ್ದೆ, ಆದರೆ ಈಗ ಗೊತ್ತಾಗ್ತೈತಿ ಕಷ್ಟಪಟ್ಟು ಪ್ರೀತಿ ಮಾಡಾತಿ ಅಂತ. ಅಷ್ಟೊಂದು ಪ್ರೀತಿ ನನಗೂ ಇಷ್ಟ ಆಯಿತು.
ಸತ್ಯವಾದ ಪ್ರೀತಿ ಮಾಡೋ ಹುಡುಗರಿಗೆ ವಿಲನ್ ಅಂದ್ರೆ ನಿಮ್ಮಂಥ ಹುಡುಗಿರ್ ಕಣೆ. ಅದ್ಲಿದ್ದ ನಿಮ್ಮ ಪಾಡಿ ನೀನು, ನನ್ನ ಪಾಡಿ ನಾನು. ನಿಮ್ಗೊಂದು ದೊಡ್ಡ ನಮಸ್ಕಾರ. ಏನ್ಲೇ ಭಾಳ ಜನ ಸೂರ್ಯನ ಕಾಣೋಲ್ಲ, ಎಲ್ಲೋಗ್ಯಾನ? ಅಣ್ಣ ವಿಷಯ ಗೊತ್ತಿಲ್ಲ ನಿಂಗೆ? ಏನ್ಲಿ ಅಂತ ವಿಷಯ? ಅವನು ಯಾವುದೋ ಒಂದು ಹುಡುಗಿ ಲವ್ ಮಾಡಿದ್ದಾಣ. ಆ ಹುಡುಗಿನ ಯಾವನ ಜೊತೆ ಸುತ್ತಾಡಕತ್ತಾಳ. ಆಕಿ ಇವನು ಅದನ್ನ ನೋಡಿಬಿಟ್ಟಾನ. ಮಾನಸಿಕ ಏನು ಕತ್ತೀನಣ್ಣ. ಒಟ್ಟು ಹೊರಗೆ ಬರೋವಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ಲ, ಹೊರಗೆ ಬರೋವಲ್ಲ. ಮನೆ ಕೇಳಿದ್ರೆ ಯಾವಾಗ ಬರೀ ಮಕ್ಕೊಂಡೇ ಇರ್ತಾನ. ಏನಾಯ್ತು ಮೇಲೆ ಮಾನಸಿಕ ಏನಣ್ಣ ಅಂತಾನೆ ನಾನು ಅವನ್ನ. ಫೋನ್ ಮಾಡಿಕೊಳ್ಳಿ ಸೂರ್ಯಗೆ ಒಂದು ಸ್ವಲ್ಪ. ಫೋನ್ ಅಣ್ಣ ಫೋನ್ ಎತ್ತಲ್ಲ ನೋಡವ. ನೋಡು ಪೂರ ಮಾನಸಿಕ ಏನವ. ರಿಂಗ್ ಹಾಕತೈತಿ. ಹಲೋ ಸೂರ್ಯ, ಎಲ್ಲಿದೆಪ್ಪ? ಇಲ್ಲಿ ನಾವು ಪಾರ್ಟಿ ಮಾಡ್ತೀವಲ್ಲ, ಜಾಗಕ್ಕೆ ಬರಪ್ಪ, ಸ್ವಲ್ಪ ಕೆಲಸ ಐತೆ. ಸರಿ ಬಾ. ಏನಣ್ಣ? ಬರ್ತಾನಂತ. ಫೋನ್ ಎತ್ತಲ್ಲ ಅವನ ಒಟ್ಟವ. ಫೋನ್ ಮಾಡಿದ್ರೆ ಫೋನ್ ಹಾಕತ್ತಲ್ಲ. ಫೋನ್ ಮಾಡಿ ಅಣ್ಣ, ಯಾವ್ದು ಕರ್ಸಿದಲ್ಲ ಅಣ್ಣ? ಯಾಕೆ ಸೂರಿ, ಭಾಳ ಸ್ವರ್ಗಿದೆಲ್ಲ? ಏನಿಲ್ಲಣ್ಣ, ನಾನು ಇರೋದೇ ಇದೇ ಥರಲ್ಲ. ಸೂರಿ, ನಾನು ನಿನ್ನ ಇವತ್ತಿಂದ ನೋಡಕತ್ತಿಲ್ಲ, ಭಾಳ ವರ್ಷಗಳಿಂದ ನೋಡಕತ್ತೀನಿ. ನೀ ಏನೋ ಲವಲ್ಲಿ ಬಿದ್ದಿ ಅಂತ ನನಗೆ ಗೊತ್ತು. ಏನಾಗೈತೆ ಅಂತ ಹೇಳು. ನಾವೆಲ್ಲ ಲವ್ ಮಾಡ್ತೀವ. ಪೋಲಿ ಹುಡುಗರು ಬಂದ್ರೆ ಬಾ ಅಂತೀವಿ, ಹೋದ್ರೆ ಹೋಗ್ಲಿ ಅಂತೀವಿ. ಬಂದ್ರೆ ಬಾರ ತುಣಿವಿ, ಹೋದ್ರೆ ಹೊಡಿ ಹಿಡಿವಿ. ಬಂದ್ರೆ ಬೆಟ್ಟ, ಹೋದ್ರೆ ಟ್ಯಾಟ. ನಮಗೆಲ್ಲ ಲವ್ ಸೆಟ್ ಆಗುತ್ತಾ? ಸೆಟ್ ಆಗಂಗಿಲ್ಲಣ್ಣ. ಸೂರಿ, ಮನಸ್ಸಲ್ಲಿ ಇಷ್ಟೆಲ್ಲ ನೋವು ಇಟ್ಕೊಂಡು ನಮ್ಮ ಹತ್ರ ಇಷ್ಟೆಲ್ಲ ನಗ್ನಗ್ತಾ ಮಾತಾಡ್ತೀಯಲ್ಲ, ನನಗೇನು ಗೊತ್ತಾಗಲ್ಲ ಅನ್ಕೊಂಡೆನ? ಅಣ್ಣ ಏನು ಗೊತ್ತಾದ್ರೆ ಏನಾಯ್ತು ಬಿಡೋಣ. ಈ ಪ್ರೀತಿ ಎಂಬ ವಿಷಯದಾಗ ಬಿದ್ದು ಪೂರ್ತಿ ಹಾಳಾಗ್ಬಿಟ್ಟು ನಾನು. ಯಾರು ನಮ್ಮವ್ರು ಅಂತ ನಂಬಿದ್ನಲ್ಲ, ಅವರೇ ನಮ್ಮಿಂದ ಭಾಳ ದೂರ ಕುಂತ್ಬಿಟ್ರ. ಅತಿಯಾಗಿ ಯಾರನ್ನೂ ನಂಬಿ ಯಾರನ್ನೂ ಪ್ರೀತಿ ಮಾಡಬಾರ್ದು ಅಣ್ಣ ಈಗಿನ ಕಾಲದಾಗ. ಸೂರಿ, ಅತಿಯಾದ ಪ್ರೀತಿ ಎಲ್ಲಿ ಹೆಚ್ಚಿರುತ್ತ ಅಲ್ಲಿ ವಿಷಯ ಇರ್ತಂತ ತಿಳ್ಕೊಳ್ಳೋದೇ ನಮ್ಗೆ ದೊಡ್ಡ ತಪ್ಪು. ಸೂರಿ, ಈ ಪ್ರೀತಿ ಒಳಗೆ ಅನುಮಾನನೇ ಇರಬಾರ್ದು. ಅನುಮಾನ ಇದ್ರೆ ಅದು ಪ್ರೀತಿನೇ ಅಲ್ಲ. ಸೂರಿ, ನೀ ನನ್ನ ಮಾತು ಕೇಳಕತ್ತೀನಿ ಅಂತ ಹೇಳಕತ್ತೀನಿ. ಹಳೇದೆಲ್ಲ ಒಂದು ಕೆಟ್ಟ ಕನಸಂತ ಮರ್ತು ಬಿಡ. ಹೋಗು, ನಿಮ್ಮ ಹುಡುಗಿ ಬರ್ಡೇ ಐತಿ, ಮೊದಲು ವಿಶ್ ಮಾಡು, ಹೋಗು. ಸರಿ ಅಣ್ಣ, ಮತ್ತೆ ಬರ್ತಾ ಓಕೆ, ಥ್ಯಾಂಕ್ ಯು ಮಾ. ಓಪನ್ ಮಾಡಿ. ಥ್ಯಾಂಕ್ ಯು ಸಂತು.
ಲೇಟೆಸ್ಟ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬಂತು? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂದಂತ ಕೇಳ್ತಾ ಇದ್ದಲ್ಲ, ನಾನೇ ದುಡ್ದು ಸಂಪಾದನೆ ಮಾಡಿ ತಗೊಂಡಿದ್ದು. ಚೆನ್ನಾಗಿದೆಯಾ? ತುಂಬ ಚೆನ್ನಾಗೈತೆ. ಸಂತು, ನೀನು ಭಾಳ ಕೆಟ್ಟ ತಂದ್ಕೊಂಬಿಟ್ಟಿದ್ದೆ, ಬಟ್ ಇಷ್ಟೊಂದು ಒಳ್ಳೆತದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನನ್ನ ಫೀಲಿಂಗ್ಸ್ ಏನನ್ನೋ ನಿನಗೆಲ್ಲ ಅರ್ಥ ಆಗೈತಿ. ಅಕ್ಕ ಹೇಳ್ತಿ? ಅಕ್ಕ ಇದನ್ನ ಸೂರ್ಯ ನೀವು ಕೊಡ ಅಂತ ಹೇಳಿ. ಇವಾಗ ಅವ್ರು ಎಲ್ಲಿದ್ರಪ್ಪಿ? ಆತ ಎಲ್ಲಿರ್ತಾನ ಅಂತ ಗೊತ್ತಿಲ್ಲಕ್ಕ, ಅಂದ್ರೆ ಯಾವಾಗಲೂ ಅಲ್ಲಿ ಕೆರೆ ಐತಲ್ಲಕ್ಕ, ಅಲ್ಲಿರ್ತಾನೆ ನೋಡಿ ಯಾವಾಗಲೂ ಆತ. ಅವತ್ತು ಹೇಳಿದ್ದೆ ಕರೆಕ್ಟ್ ಸೂರಿ. ಕೋಪದಿಂದ ಇರೋ ಪ್ರೀತಿನ, ನಗುವಿಂದ ಇರೋ ನೋವನ್ನು ಅರ್ಥ ಮಾಡ್ಕೊಳ್ಳೋದಿರೋದೇ ನನ್ನ ತಪ್ಪು. ಪ್ರತಿ ಸರಿ ದೂರಿಂದ ನೋಡೋದು, ಇಲ್ಲ ಯಾರೋ ಏನೋ ಹೇಳಿದ್ದನ್ನು ಕೇಳ್ಕೊತ ಇರ್ತಾಯಿದ್ದೆ. ನನ್ನ ಹುಡುಗನ ಮನಸ್ಸನ್ನ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ನೀ ನನ್ನ ಪ್ರೀತಿಸ್ತಾ ಇದೀಯ ಅಂತ ಗೊತ್ತಿತ್ತು, ಆದರೆ ನನ್ನ ತಂದೆ ಪ್ರೀತಿನೇ ನೆನಪಾಗುವಷ್ಟು ಪ್ರೀತಿಸ್ತಿದೀಯ ಅಂತ ನಿಜವೂ ಗೊತ್ತಿರಲಿಲ್ಲ. ಇವಾಗಾರ ಗೊತ್ತಾಗ್ತಿಲ್ಲ ಹುಡುಗರು ಪ್ರೀತಿ ಎಂಥದ್ದು ಅಂತ. ಸರಿ ಆಯ್ತು ಅಂಬ. ಪ್ರೀತಿ ಮಾಡೋದು ತಪ್ಪಲ್ಲ. ಪ್ರೀತಿ ಮಾಡಿದ ಮೇಲೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಯಾವತ್ತೂ ತಲೆ ಕೆಡಿಸೋಕೆ ಹೋಗ್ಬೇಡ್ರಿ. ನಿಮ್ಮ ಹುಡುಗ ಹೆಂಗಂತ ನಿಮಗೆ ಗೊತ್ತಿರ್ತೈತಿ, ನಿಮ್ಮ ಹುಡುಗಿ ಹಂಗಂತ ನಿಮಗೆ ಗೊತ್ತಿರುತ್ತೆ. ಇದೇ ಈ ಶಾರ್ಟ್ ಫಿಲ್ಮ್ ಅರ್ಥ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಎಲ್ಲರೂ ಸ್ಟೇಟಸ್ ಹಾಕಿ. ಧನ್ಯವಾದ.